ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಸೌತ್ ಚಾನಲ್. ಈ ಬಿಸಿ ಬಿಸಿ ಬೇಸಿಗೆನಲ್ಲಿ ಏನಾದರೂ ತಣ್ಣಗಿರೋದು ಸೀಸನಲ್ಲಿ ಸಿಗೋವಂಥದ್ದನ್ನು ಯೂಸ್ ಮಾಡಿಕೊಂಡು ತಣ್ಣಗಿರೋ ಜ್ಯೂಸ್ ಏನಾದ್ರು ಮಾಡ್ಕೊಂಡು ಕುಡಿಯೋದಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಅದಕ್ಕೆ ಇವತ್ತು ನಾನು ನಿಮ್ಗೆ ತಿಳಿಸ್ಕೊಡೋಕೆ ಬಂದಿರೋದು ಮಾವಿನಕಾಯಿ ಜ್ಯೂಸು. ಆಂಪನ್ನ ಅಂತಲೂ ಕರೀತಾರೆ ಇದನ್ನು. ನಾನಿಲ್ಲಿ 2 ಮಾವಿನಕಾಯಿ ತೊಗೊಂಡಿದ್ದೀನಿ. 2 ಮಾವಿನಕಾಯಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಒಂದು ವಿಷಲ್ ಬರ್ಸ್ಕೊಂಡ್ರೆ ಸಾಕಾಗುತ್ತೆ. ನಾನು ಕುಕ್ಕರ್ಗೆ ಹಾಕೋತಿದ್ದೀನಿ, ನೀವು ಇಲ್ಲ ಅಂತಂದರೆ ನೀವು ಹೊರಗಡೆ ಕೂಡ ಒಂದು 10 ನಿಮಿಷ ಇದನ್ನು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ನೀರು ಹಾಕೊಂಡು ನೋಡಿ, ಒಂದು ವಿಷಲ್ ಬಂದಿದೆ ಇವಾಗ ನೋಡಿ, ಬೆಂದೋಗಿದೆ ಮಾವಿನಕಾಯಿ ಎಲ್ಲ. ಇದು ಸ್ವಲ್ಪ ತಣ್ಣಗಾದ್ಮೇಲೆ ಸಿಪ್ಪೆ ಎಲ್ಲ ತೆಗಿಬೇಕು. ಇದಕ್ಕೆ ಬೇಕಾಗಿರೋದು ಸೋಂಪು ಮತ್ತು ಜೀರಿಗೆ, ಒಂದು ಏಲಕ್ಕಿ, ಸ್ವಲ್ಪ ಉಪ್ಪು, ಸಕ್ಕರೆ ಮತ್ತು ಸ್ವಲ್ಪ ಪುದೀನ ತೊಗೊಂಡಿದ್ದೀನಿ. ಬೇಕಿದ್ರೆ ನೀವು ಸ್ವಲ್ಪ ಚಾಟ್ ಮಸಾಲ ಕೂಡ ಆ್ಯಡ್ ಮಾಡ್ಕೊಬೋದು, ಆಪ್ಷನಲ್ ಅದು. ನಾನು ಜ್ಯೂಸ್ ಜಾರ್ಗೆ ಹಾಕ್ಕೊಂಡ್ರೆ ಈ ಮಸಾಲೆ ಎಲ್ಲ ಪುಡಿ ಆಗಲ್ಲ ಅಂಥೇಳಿ ನಾನು ಹೇಳ್ತೀನಿ, ಮೊದಲೇ ಇದನ್ನು ಪೌಡ್ರ್ ಮಾಡಿ ಇಟ್ಕೊತಾ ಇದ್ದೀನಿ. ಸೋಂಪು ಮತ್ತು ಸ್ವಲ್ಪ ಜೀರಿಗೆ, ಸಕ್ಕರೆ, ಸ್ವಲ್ಪ ಉಪ್ಪು, ಒಂದು ಏಲಕ್ಕಿ, ಇದನ್ನು ಹಾಕೊಂಡು ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಪುಡಿ ಆಗಿದೆ. ಇವಾಗ ಮಾವಿನಕಾಯಿ ಕೂಡ ಬೇಯಿಸಿರೋದು ತಣ್ಣಗಾಗಿದೆ. ಸೊ ಇವಾಗ ಅದ್ರ ಪಲ್ಪ್ನೆಲ್ಲ ತೆಗೆದಿಟ್ಕೊಳ್ಳೋಣ. ಇದರಲ್ಲಿ ಒಂದು 4ರಿಂದ 5 ಗ್ಲಾಸಷ್ಟು ಜ್ಯೂಸ್ ಆಗುತ್ತೆ ನೋಡಿ. ಈ ಥರ ಒಂದು ಸ್ಪೂನ್ ತೊಗೊಂಡು ಈ ಥರ ಪಲ್ಪೆಲ್ಲ ತೆಗೆದಿಟ್ಕೋಬೇಕು ನೋಡಿ. ಸುಮಾರು ಒಂದು ಅರ್ಧ ಬೌಲಷ್ಟು ಆಗಿದೆ. ಈಗ ಮಾವಿನಕಾಯಿ ತಿರುಳು ತೆಗೆದಿಟ್ಕೊಂಡಿದ್ವಲ್ಲ, ಆ ತಿರುಳನ್ನ ಇದಕ್ಕೆ ಹಾಕ್ಕೊಳ್ಳೋಣ. ಇದಕ್ಕೆ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಪುದೀನ ಸೊಪ್ಪು, ನಿಮಗೆ ತುಂಬ ಜಾಸ್ತಿ ಪುದೀನ ಫ್ಲೇವರ್ ಇಷ್ಟಪಡೋರಾದರೆ ಜಾಸ್ತಿ ಹಾಕ್ಕೊಳ್ಳಿ. ನಾನು 2 ಐಸ್ ಕ್ಯೂಬ್ ಹಾಕೋತಾ ಇದ್ದೀನಿ. ಮತ್ತು ಮೊದಲೇ ಪುಡಿ ಮಾಡಿ ಇಟ್ಕೊಂಡಿರೋಂಥ ಸಕ್ಕರೆ ಅದೆಲ್ಲ ಇಟ್ಕೊಂಡಿದ್ದೆನಲ್ಲ, ಸೋಂಪು ಜೀರಿಗೆ ಅದನ್ನೆಲ್ಲ ಹಾಕೋತಾ ಇದ್ದೀನಿ. ನಿಮ್ಮ ಸಕ್ಕರೆ ನಿಮಗೆ ಸ್ವೀಟ್ ಎಷ್ಟು ಇಷ್ಟ ಆಗುತ್ತೆ ಅಷ್ಟನ್ನು ನೀವು ಹಾಕ್ಕೊಳ್ಳಿ. ರುಬ್ಕೊಂಡಾಗಿದೆ ನೋಡಿ, ಇವಾಗ ಗಟ್ಟಿಯಾಗಿದೆ. ನಿಮ್ಗೆ ಇದಕ್ಕೆ ಎಷ್ಟು ಬೇಕಷ್ಟು ನೀರನ್ನು ನೀವು ಸೇರಿಸ್ಕೋಬೋದು. ಟೇಸ್ಟ್ ನೋಡಿಕೊಂಡು ನೀವು ಸೇರಿಸ್ಕೊಳ್ಳಿ ಇದನ್ನು. ಇದು ನೀವು ಒಂದು ಸಲ ಮಾಡ್ಕೊಂಡು ಕುಡೀರಿ. ತುಂಬ ಪದೇ ಕುಡಿಬೇಕು ಅನಿಸುತ್ತೆ. ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು. ದೇಹದ ಉಷ್ಣತೆಯೂ ಕಮ್ಮಿ ಮಾಡುತ್ತೆ. ತುಂಬಾ ಒಳ್ಳೆಯದು. ರೆಡಿಮೇಡ್ ನೀವು ಫ್ರೂಟಿ ಮಾಸ ಅದೆಲ್ಲ ಬಾಟ್ಲು ಯೂಸ್ ಕುಡಿಯೋದ್ರ ಬದಲಿಗೆ ಈ ಥರ ಮಾವಿನಕಾಯಿದ್ದು ಹಸಿ ಮಾವಿನಕಾಯಿ ಸೀಸನ್ ಇದ್ದಾಗ ಇದನ್ನು ಮಾಡ್ಕೊಂಡು ಕುಡೀರಿ. ದೇಹಕ್ಕೆ ತುಂಬಾ ತಂಪು, ತುಂಬಾ ಚೆನ್ನಾಗಿರುತ್ತೆ, ಸೂಪರ್ ಟೇಸ್ಟಿಯಾಗಿರುತ್ತೆ ನೋಡಿ. ರೆಡಿಯಾಗಿದೆ ಇವಾಗ ನಮ್ಮದು ಮಾವಿನಕಾಯಿ ಜ್ಯೂಸು. ಇದನ್ನು ಆಂಪನ್ನ ಅಂತ ಕೂಡ ಕರೀತಾರೆ. ನೀವು ಒಂದ್ಸಲಿ ಟ್ರೈ ಮಾಡಿ ಮತ್ತು ನಮಗೆ ಹೇಗಿತ್ತು ಅಂತ ತಿಳಿಸಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.